ಮುಕ್ತಿ ಒಡೆಯದೆ ಮನುಷ್ಯ ಹುಷಾರ, ಎಚ್ಚರಿಕೆ. ಈ ಪೂರ್ಣ ಜೀವ ಸಂಭವನ ಸ್ಥಳವನ್ನ ಎಚ್ಚರಿಕೆ ಮುಖಾಂತರವಾಗಿ ಬೋಧನೆಯನ್ನು ಮಾಡ್ತಾ ಇದ್ದಾರೆ. ಹಂಗ ಇಲ್ಲೇ ಒಡೆ ನುಡಿ ಒಳಗಡೆ ಎಷ್ಟು ಚಂದ ಬರೀತಾರೆ ನೋಡಿ. ಅಂಥ ಮಾತು ಸವೆಯದ ಆನಂದಬಹುದು. ಅದಕ್ಕಿಂತ ಮೊದಲು ಏನ್ ಹೇಳಿದ್ರು? ಧರೆಯನ್ನೆಲ್ಲವನ್ನು ಸನ್ನಿಸಿ ಧೂಳಿ ಮಾಡಲ ಪರಮಾಣುಗಳನ್ನೇ ಕಲಿತು ಒಂದೊಂದು ತುಣುಕ ನಾವು ಈಗ ಒಂದು ಹುಟ್ಟಿ ಬಂದಿವಲ್ಲ, ಈ ಜನ್ಮ ಬರ್ಬೇಕಾದ್ರ ಹಂಗ ಬಂದಿಲ್ಲ ಅಂತ. ಧರೆಯನ್ನೆಲ್ಲವನ್ನು ಈ ಭೂಮಿ ಏನಾಗಲ್ಲ ಎಲ್ಲ ತಗೊಳ್ಳದಂತ. ಧರೆಯನ್ನೆಲ್ಲವನ್ನು ಸನ್ನಿಸಿ ಚಾಣಿಸುದಂತ, ಸಾಣಿಸುದು ಚಾಣಿ ಅಂತಿಲ್ಲ. ಆ ಭೂಮಿಯನ್ನ ಆ ಚಾಣಿಗ್ಯಾಗ ಹಾಕಿ ಕೆಳಗೆ ಚಾಣಿಸಿ ಧರೆಯನ್ನೆಲ್ಲವನ್ನು ಸನ್ನಿಸಿ ಧೂಳಿ ಮಾಡದ ಪರಮಾಣುಗಳ ಎಣ್ಣೆ ತೆಳಿತು. ಒಂದೊಂದು ಕಣದೊಳಗಡೆ ಹಂಗ ಬೀಳ್ತಾವ ತಳಗಡೆ ಚಾನ್ಸಿದಾಗ ಬಿಟ್ಟು ಚಾನ್ಸಿದಾಗ ಹಂಗ ಬಿದ್ದಂಗ ನಾವು ಅಷ್ಟೆಲ್ಲ ಬಿದ್ಕೊಂಡು ಇಲ್ಲಿ ಬಂದಿವು. ಬಂದ್ರು ಈ ದುಃಖ ನಮ್ಮನ್ನ ಬಿಡುವಲ್ತು. ಒಂದಲ್ಲ ಎರಡಲ್ಲ ದುಃಖ ಅಂತ ಹವನಿಸಬಾರದ ಹಲವು ದುಃಖ. ಎಷ್ಟು ಚಂದ ಮಾತ. ಹವನಿಸಬಾರದ ಹಲವು ದುಃಖಗಳ ನನಮನದ ಅನುಭವಿಸುವ ನಿನಗೆನ್ನು ಸವೆಯದ ಆನಂದಬಹುದು ಶಂಭುಲಿಂಗದ. ದುಃಖಗಳು ಏಟದವ್ರೇನ ಮನುಷ್ಯನಿಗೆ, ಒಬ್ಬೊಬ್ಬ ಮನುಷ್ಯನಿಗೆ ಎಷ್ಟು ದುಃಖದವು? ಒಂದಲ್ಲ ಎರಡಲ್ಲ. ಮಾಯ ಕರ್ಮದ ಬಾಧೆ, ಕಾಯ ಕರ್ಮದ ಬಾಧೆ, ವಾಯು ವಿಷಯೇಂದ್ರಿಯದ ಬಾಧೆ, ಹೇಗೆ ಜಗನ ಮರಣದ ಬಾಧೆ. ಒಂದಲ್ಲ ಎರಡಲ್ಲ 100,000 ಕೋಟಿ ಉಂಟು ಶಂಕರ. ನೋಡು ನೀ ಎನ್ನ ಪರಿಭವದ ಬಾಧೆಯನ್ನು. ಒಂದಲ್ಲ ಎರಡಲ್ಲ ಅಂತ. ಅದಕ್ಕಾಗಿ ಈ ಜನ್ಮ ದುಃಖದಿಂದ ಕೂಡ್ಕೊಂಡದಲ್ಲ. ಒಂದಲ್ಲ ಎರಡಲ್ಲ 100,000. ಅಲ್ಲಿ ಒಂದು ಅಂಕಿ ಹೇಳ್ತಾರ. ಅಲ್ಲಿ ಅಂಕಿ ಹೇಳಿದ್ರೆ ಇಲ್ಲಿ ಏನ್ ಮಾಡ್ತಾರ? ಅದಕ್ಕಿಂತಲೂ ಹೆಚ್ಚಿನ ಹೇಳ್ತಾರ. ಹವನಿಸಬಾರದ ಹಲವು ದುಃಖಗಳದಾವ. ಅದಕ್ಕೆ ನೀನು ನಿನ್ನಲ್ಲಿರುವಂತಹ ಸವೆಯದ ಆನಂದ ಅನ್ನುದಂದಲ್ಲ, ಅದು ಎಲ್ಲದ? ಶಂಭುಲಿಂಗ ಅಂದ್ರೆ ಪರಮಾತ್ಮನಲ್ಲಿರುವಂತಹ ಆನಂದ. ಪರಮಾತ್ಮನಲ್ಲಿರುವಂತಹ ಆನಂದ ಯಾವ್ದ್ರಿ? ಆ ಆನಂದವನ್ನು ಸವಿಬೇಕಾದ ಈ ಜೀವಾತ್ಮ ಏನ್ ಮಾಡ್ಬೇಕು? ಅಲ್ಲಿ 3 ಕಾರಣ ಕೊಡ್ತಾರ ಅವರು. ಒಂದು ಕರ್ಮವನ್ನು ಮಾಡ್ಬೇಕು, ಒಂದು ಉಪಾಸನೆಯನ್ನು ಮಾಡ್ಬೇಕು, ಇನ್ನೊಂದು ಜ್ಞಾನವನ್ನು. ಈ 3 ಮಾಡಿದ್ವಿ ಅಂತಂದ್ರೆ ನಾವು ಸುವಿಚಾರ, ಭಜನೆ, ಭಕ್ತಿಗಳನ್ನು ಭಗವಂತನಲ್ಲಿರುವಂತಹ ಆನಂದ. ಕರ್ಮವನ್ನು ಮಾಡುವುದರಿಂದ ನಮಗೆ ಆನಂದ ಆಗ್ತದೆ. ನಾವು ಸಕಾರ ಮೂರ್ತಿಯನ್ನು ಇರುವಂತಹ ನಾವು ಯಾವುದೋ ಒಂದು ಗುರು ಒಂದು ದೇವತೆಯನ್ನು ಆರಾಧನೆ ಮಾಡ್ತಿರ್ತೀವಲ್ಲ, ಅದನ್ನ ಸಾಕಾರ ಮೂರ್ತಿಯನ್ನ ಸ್ಮರಣೆಯಲ್ಲಿ ಇಟ್ಟುಕೊಂಡು ಅದಕ್ಕೆ ಧ್ಯಾನದಿಂದ, ಪುಷ್ಪ, ದೀಪ, ಧೂಪದಿಂದ ಪೂಜಿಸಿ ಅದನ್ನ ಧ್ಯಾನವನ್ನು ಮಾಡ್ಕೋತ ನಿರಂತರವಾಗಿ ಪೂಜೆ ಮುಖಾಂತರವಾಗಿ ಏನು ಸಲ್ಲಿಸ್ತೀವೋ ಅದು ಕರ್ಮ. ಉಪಾಸನೆ ಅಂದ್ರೆ ಏನು? ಉಪಾಸನೆ ಅಂದ್ರ ಬಹಿರಂಗದಲ್ಲಿ ಆಗಲಿ ಅಂತರಂಗದಲ್ಲಿ ಆಗಲಿ ಆ ಭಗವಂತನನ್ನ ಕುರಿತು ಲಕ್ಷ್ಯ ಇಡ್ಬೇಕು ಮಾತು. ಅಂತರಂಗದಲ್ಲಾಗಲಿ ಬಹಿರಂಗದಲ್ಲಾಗಲಿ ಆ ಭಗವಂತನನ್ನ ಕುರಿತು, ಭಗವಂತ ಇಲ್ಲಿ ಇರುವುದು, ಜಗತ್ತಿನಲ್ಲಿ ಇರುವುದು ಯಾವುದು ನನ್ನದಲ್ಲ, ಎಲ್ಲವೂ ನಿನ್ನದೇ ಇದೆ, ಎಲ್ಲವೂ ನಿನಗೆ ಸಮರ್ಪಣೆಯನ್ನು ಮಾಡಿದ್ದೇನೆ ಅಂತ ಹೇಳಿ ಏನು ಉಪಾಸನೆಯನ್ನು ಮಾಡ್ತಲ್ಲ ಅದಕ್ಕೆ ಉಪಾಸನೆ. ಇನ್ನು ಜ್ಞಾನವನ್ನು ಹೊಂದುವುದು. ಆ ಭಗವಂತನ ಸ್ವರೂಪ ಏನು, ಜಗತ್ತಂದ್ರ ಏನು, ಜಗತ್ತ ಸತ್ಯವೋ ಮಿಥ್ಯವೋ, ಜಗತ್ತಿನಲ್ಲಿರುವಂತಹದ್ದು ಏನು ನಮ್ಮ ಕಣ್ಣಿಗೆ ಕಾಣ್ತದಲ್ಲ ಅದು ಶಾಶ್ವತನೋ, ಆ ಭಗವಂತನಿಗೂ ನನಗೂ ಇರುವಂತಹದ್ದು ಸಂಬಂಧ ಏನೋ, ಭಗವಂತ ನಾನು